ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಬಂಧನ ಸಂತಸ ವ್ಯಕ್ತಪಡಿಸಿದಂತಹ ರೇಣುಕಾಸ್ವಾಮಿ ತಂದೆ ಕಾಶಿನಾಥ್ ಗೌಡ ನ್ಯಾಯಾಂಗದ ಮೇಲೆ ನಂಬಿಕೆ ಹೆಚ್ಚಾಗಿದೆ. ಹೈಕೋರ್ಟ್ ಬೇಲ್ ಕೊಟ್ಟಾಗ ಆತಂಕವಾಗಿತ್ತು, ಯಾವುದೇ ಅಪರಾಧಿ ತಪ್ಪಿಸಿಕೊಳ್ಳಲು ಅಸಾಧ್ಯ ಅಂತ ಹೇಳಿ ತೀರ್ಪು ಬಂದಿದೆ. ಸರ್ಕಾರ ಮತ್ತು ನ್ಯಾಯಾಂಗದ ಬಗ್ಗೆ ಹೆಚ್ಚು ನಂಬಿಕೆ ಹುಟ್ಟಿದೆ. ಈ ಕೇಸ್ನಲ್ಲಿ ನ್ಯಾಯ ಸಿಗುತ್ತೆ ಎನ್ನುವಂತಹ ನಂಬಿಕೆ ಇದೆ. ನೊಂದ ಸೊಸೆ ಸಹನಾ ಇವರಿಗೆ ಉದ್ಯೋಗವನ್ನ ನೀಡಬೇಕು, ಕೆಳ ಹಂತದ ನ್ಯಾಯಾಲಯದಲ್ಲಿ ತ್ವರಿತ ವಿಚಾರಣೆಯಾಗಬೇಕು. ಕೊಲೆಯಾಗಿರುವಂತಹ ರೇಣುಕಾಸ್ವಾಮಿ ತಂದೆ ಕಾಶಿನಾಥ್ ಅವರ ಹೇಳಿಕೆ ಇದಾಗಿತ್ತು. ಎಸ್ ವೀಕ್ಷಕರೇ, ದರ್ಶನ್ ಅಂಡ್ ಗ್ಯಾಂಗ್ಗೆ ಬೇಲ್ ಕ್ಯಾನ್ಸಲ್ ಆಗಿದೆ. ಆಲ್ರೆಡಿ ಅರೆಸ್ಟ್ ಕೂಡ ಆಗಿದ್ದಾರೆ. ಪವಿತ್ರ ಗೌಡ ಹಾಗೂ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಎಸ್, ಒಂದ್ಸಲ ಕಾಶಿನಾಥ್ ಅವ್ರದ್ದು ಬೈಟ್ ಕೇಳ್ಕೊಂಬಂದ್ಬಿಡಿ. ಇನ್ನು ಫೇಸ್ಬುಕ್ ಇದೆಲ್ಲ ಅದ್ರಲ್ಲಿ ಏನೇನೋ ಬರ್ತಾ ಇದೆ. ಅಷ್ಟು ಕೋಟಿ ಕೊಟ್ಟರು, ಇಷ್ಟು ಕೋಟಿ ಕೊಟ್ಟರು, ಅದೆಲ್ಲ ಶುದ್ಧ ಸುಳ್ಳು. ಅದೆಲ್ಲ ಶುದ್ಧ ಸುಳ್ಳು. ಯಾವುದು ನಾವು ಯಾರ ಹತ್ರನೂ ದುಡ್ಡು ಕೇಳಿಲ್ಲ, ಯಾರು ಕೊಡೋಕ್ಕೂ ಬಂದಿಲ್ಲ. ಅದೆಲ್ಲ ಶುದ್ಧ ಸುಳ್ಳು. ಅದು ಯಾಕೆ ಹಂಗೆ ಆಗ್ತಾರೋ ಅದೇನು ಫೇಸ್ಬುಕ್ಕು ನಮಗಂತೂ ಅರ್ಥ ಆಗ್ತಿಲ್ಲ. ಅದರಿಂದ ಯಾರ ಕಡೆಯಿಂದನೂ ನಾವು ದುಡ್ಡು ಇಸ್ಕೊಂಡಿಲ್ಲ, ಯಾರೂ ನಮ್ಗೆ ಬಂದು ಕೊಡೋಕ್ಕೆ ಹೋಗಿಲ್ಲ. ಹೇಳ್ತೀವಿ ಇದ್ದ ಸಂಗತಿ ಏನಾರ ಇದ್ರೆ ತಮ್ಮ ಪೂರ್ಣ ಗೊತ್ತಿದ್ರೆ ಹಾಕ್ರಿ, ಅಂತೆ ಕಂತಿ ವಿಚಾರಗಳು ಹಾಕಿ ಜನರನ್ನೆಲ್ಲ ದಿಕ್ ತಪ್ಪಿಸ್ಬೇಡ್ರಿ ಅಂತ ನಾವು ಕೇಳ್ತೀವಿ. ಅವ್ರು ಬಂದ್ರು, ಇವ್ರು ಬಂದ್ರು, ನೀವು ಬಂದ್ರು, 10 ಕೋಟಿ ಕೊಟ್ಟರು, 20 ಕೋಟಿ ಕೊಟ್ಟರು, 10 ಪೈಸನ ನಾವು ಇಸ್ಕೊಂಡಿಲ್ಲ, 10 ಪೈಸನ ಇಸ್ಕೊಂಡಿಲ್ಲ. ಅವ್ರ ಹತ್ರ ಅವ್ರ ಸಂಪರ್ಕದಲ್ಲೂ ಇಲ್ಲ. ದಯಮಾಡಿ ಅವ್ರಿಗೆ ಯಾರು ಫೇಸ್ಬುಕ್ ಅವ್ರ ಅಭಿಮಾನಿಗಳು ಇರಲಿ, ಸಂತೋಷ, ಏನು ಬೇಕಾದರೂ ಆಗಲಿ. ಆದರೆ ಸುಳ್ಳು ಮಾಧ್ಯಮದಲ್ಲಿ ಇದನ್ನು ಮಾಡೋಕ್ಕೆ ಹೋಗಬೇಡ್ರಿ. ಅದರಿಂದ ನಮ್ಮ ಮನೆತನಕ್ಕೆ ಗೌರವ ಕುಂದು ಬರುತ್ತೆ, ನಮಗೆ ನೋವಾಗುತ್ತೆ. ಜನರಲ್ಲಿ ನಮ್ಮ ಬಗ್ಗೆ ಇದೊಂದು ವೇಳೆ ತಪ್ಪು ಅಭಿಪ್ರಾಯ ಬರುತ್ತೆ. ಅದರಿಂದ ದಯಮಾಡಿ ಅವ್ರಲ್ಲಿ ಕೈ ಮುಗಿದು ಕೇಳ್ತೀವಿ, ಆ ರೀತಿ ಮಾಡುವ. ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ರಮ್ಯಾ ಅವರಿಗೂ ಕೂಡ ಈ ರೀತಿ ಥ್ರೆಟನ್ ಮಾಡಿದರು. ಫೇಸ್ಬುಕ್ಕಲ್ಲೆಲ್ಲ ಕೆಟ್ಟದಾಗಿ ಮಾಡಿ ಅವ್ರು ಕಂಪ್ಲೇಂಟ್ ಎಲ್ಲ ಮಾಡಿದ್ದಾರೆ. ಕೆಲವು ದರ್ಶನ್ ಅಭಿಮಾನಿಗಳು ಅರೆಸ್ಟ್ ಕೂಡ ಆಗಿದ್ದಾರೆ. ಅದು ಕಾನೂನು ಪ್ರಕ್ರಿಯೆ. ಅವ್ರಿಗಾದ್ರೂ ಕೂಡ ನೋವಾಗಿರ್ತೈತಿ, ಮಾಡಿರ್ತಾರೆ. ಸುಳ್ಳು ಯಾಕೆ ಹಾಕ್ಬೇಕಂತ ನಾನು ಹೇಳೋದು. ಅವ್ರ ಅಭಿಮಾನ ಇರಲಿ, ಏನು ಬೇಕಾದ್ರೂ ಮಾಡಲಿ, ಅವ್ರ ಹತ್ರ ಹೋಗ್ಬೇಕಾದ್ರೆ ಮಾಡಲಿ. ಆದರೆ ಇನ್ನೊಬ್ಬರ ಬಗ್ಗೆ ಹೇಳ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ಸತ್ಯಾಂಶ ಇರಬೇಕಲ್ಲ. ಯಾರು ಬೇಕಾದ್ರೂ ನೋಡೋದಿಲ್ಲ. ಅದೇನು ಫೇಸ್ಬುಕ್ ಅನ್ನೋದು ಫೇಕ್ ಬುಕ್ ಆಗಿದೆ ಇವತ್ತು. ಅದೆಲ್ಲ ಬರೀ ಸುಳ್ಳು. ಯಾವ ವಿಚಾರ ನನಗಂತೂ ಮಾಡಕ್ಕೆ ಬರಲ್ಲ, ನಾವು ನೋಡೋದೇ ಇಲ್ಲ, ಅದು ನೋಡೋಕ್ಕೆ ಬರಲ್ಲ. ಮನೆಗೆ ಎಲ್ಲ ಹೇಳ್ತಿರ್ತಾರೆ ನಮ್ಮ ಹುಡುಗರವರೆಲ್ಲ, ಅದು ಸುಳ್ಳು. ದಯಮಾಡಿ ಅದನ್ನು ತಾವು ಮಾಧ್ಯಮದ ಮುಖಾಂತರ ಇಡೀ ಕರ್ನಾಟಕ ಜನಕ್ಕೆ ತಿಳಿಸ್ರಿ. ಮತ್ತು ನ್ಯಾಯಾಂಗದ ಬಗ್ಗೆ ನಮಗೆ ಹೆಚ್ಚಿನ ಇನ್ನೂ ನಂಬಿಕೆ ವಿಶ್ವಾಸ ಹುಟ್ಟಿದೆ. ಮುಂದೆ ಇನ್ನೂ ಕೂಡ ಈ ಕೇಸ್ನಲ್ಲಿ ನಮ್ಮ ನ್ಯಾಯ ಸಿಗುತ್ತೆ, ಅಪರಾಧಗಳಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ. ಅದರಿಂದ ನಮಗೆ ಇನ್ನೊಂದೇನು ನೋವು ಅಂದರೆ, ನಾವು ಸರ್ಕಾರಕ್ಕೆ ನಮ್ಮ ಸೊಸೆ ನೌಕರಿ ಬಗ್ಗೆ ಕೇಳಿದ್ವಿ. ಅವರು ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಎಂಡಾರ್ಸ್ಮೆಂಟ್ ಕೊಟ್ಟಾರೆ. ಆದರೂ ಮತ್ತೆ ವಿಶೇಷ ಒಂದು ಕೇಸಂತ ಪರಿಗಣಿಸಿ ಅಂತ ಕೊಟ್ಟರು ಕೂಡ ಅದನ್ನು ಕೂಡ ಆಗಿಲ್ಲ. ಆ ಒಂದು ನೋವು ನಮಗಿದೆ. ನಮಗೆ ಏನಂದರೆ ಸೊಸೆ ಮತ್ತು ಮೊಮ್ಮಗನ ಜೀವನಾಂಶದ ಬಗ್ಗೆ ನಮಗೆ ಭಾಳಷ್ಟು ಒಂಥರ ಮನೆ ವಲಯದಲ್ಲಿ ಕಿರಿಕಿರಿ ಇದೆ, ಆತಂಕ ಇದೆ. ಅದನ್ನೇನಾರು ಮಾಡಿ ಸರ್ಕಾರ ಒಂದು ಪರಿಹಾರ ಮಾಡಬೇಕು. ಈ ಕೆಳಗಡೆ ಕೋರ್ಟ್ಗಳಲ್ಲಿ ಕೇಸ್ಗಳಲ್ಲೂ ಸ್ವಲ್ಪ ತೀವ್ರವಾಗಿ ನಡೆಸೋಂಥ ವ್ಯವಸ್ಥೆ ಮಾಡಬೇಕು. ಯಾಕಂದರೆ 1 ವರ್ಷ ಆದಮೇಲೆ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಅಂತ ನನ್ನ ಮಾಹಿತಿ ಇಲ್ಲ. ಆದರೆ ಅದನ್ನು ಸ್ವಲ್ಪ ತೀವ್ರವಾಗಿ ಅದು ವಿಚಾರಣೆಯಾಗಿ ಆದಷ್ಟು ಬೇಗ ಅದು ಕೊನೆ ಹಂತಕ್ಕೆ ಬರಲಿ ಅಂತ ನಾನು ಆಶೆ ಮಾಡ್ತೀನಿ. ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, ಯಾರೇ ದೊಡ್ಡವರಾದರೂ ಕೂಡ ಕಾನೂನು ಮುಂದೆ ಎಲ್ಲ ಒಂದೇ ಅಂತ ಹೇಳಿದೆ. ಹೌದು, ಅದು ನಿಜವಾಗ್ಲೂ ಅದು ಸಾಬೀತಾಗಿದೆ. ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಸಾಬೀತಾಗಿದೆ. ನಾವು ಏನಪ್ಪ ಹಿಂಗೆ ನಮಗೆ ನೋವಿನ ಬಗ್ಗೆ ನೋವಿತ್ತು. ನಮಗೆ ಮಗ ಕಳ್ಕೊಂಡದ್ದು ಒಂದು ಚಿಂತೆ, ನ್ಯಾಯಾಂಗದಲ್ಲಿ ಅವ್ರಿಗೆ ಎಲ್ಲ ಸವಲತ್ತು ಸಿಗ್ತಾ ಇರೋದು ಒಂದು ಚಿಂತೆ. ನಮಗೇನೋ ಆತಂಕ ಇತ್ತು, ಆದರೂ ಕೂಡ ನಂಬಿಕೆಯೂ ಇತ್ತು. ಆದರೆ ಈ ಸುಪ್ರೀಂ ಕೋರ್ಟ್ ಅದನ್ನು ಫೈನಲ್ ಆಗಿ ಅದು ಮಾಡಿರೋದ್ರಿಂದ ಇನ್ನೂ ಹೆಚ್ಚಿನ ವಿಶ್ವಾಸ ನಮಗೆ ನ್ಯಾಯಾಂಗದ ಬಗ್ಗೆ, ಸರ್ಕಾರದ ಬಗ್ಗೆ ಮೂಡಿದೆ. ನಾವು ಮತ್ತು ಈ ವಿಚಾರದಲ್ಲಿ ಸರ್ಕಾರ ಮತ್ತು ನ್ಯಾಯಾಂಗವನ್ನು ಅಭಿನಂದಿಸ್ತೀವಿ ಮತ್ತು ಅವರಿಗೆ ನಮಸ್ಕಾರ ಹೇಳ್ತೀವಿ. ಸರ್, ಈಗ ಕೋರ್ಟ್ ತೀರ್ಪು ಬರೋ ಸಂದರ್ಭದಲ್ಲಿ ತಾವು ಪೂಜೆಗೆ ಕೂತಿದ್ರಿ? ಇಲ್ಲ, ಹಾಗೇನಿಲ್ಲ, ಮಾಮೂಲಿ ಪೂಜೆ ಅಷ್ಟೇ ನಮ್ಮದು. ಅದರಲ್ಲೇನಿಲ್ಲ, ನಾವು ಏನಿಲ್ಲ, ನಮಗೆ ಒಂದು ನ್ಯಾಯ ದೊರಕಿಸಪ್ಪ ಅಂತ ನಾವು ಮಗ ಸೊಸೆಗೆ ಒಂದು ಆಧಾರ ಆಗಪ್ಪ, ಮಾರ್ಗ ತೋರಿಸಪ್ಪ ಅಂತ ನಾವು ಬೇಡ್ಕೊಳ್ತೀವಿ ಅಷ್ಟೇ. ಅದೇ ಸಂದರ್ಭದಲ್ಲಿ ಮನೆಯವರು ಬಂದು ಹೇಳಿದ್ರು ಕ್ಯಾನ್ಸಲ್ ಆಗಿದೆ ಅಂತ. ಹೌದು. ನಾನು ಪೂಜೆ ಮಾಡೋ ಟೈಮ್ನಲ್ಲಿ ನಮ್ಮ ಮನೆಯವರು ನನಗೆ ಸಾಮಾನ್ಯವಾಗಿ 11 ಖುಷಿಯಲ್ಲಿ ಬಾರಿನೆಲ್ಲ
ಆಗಲೇಬೇಕು. ಅವ್ರು ಕೊಟ್ಟಿದ್ದಾರೆ ನಿರ್ಧಾರಕ್ಕೆ ನ್ಯಾಯ ಸಿಕ್ತು ಅಂತ ಇಷ್ಟೊಂದು ಹೇಳ್ತೀನಿ ಅಷ್ಟೇ. ಅಲ್ಲ, ಇನ್ನೂ ಟ್ರಯಲ್ ಆಗಬೇಕು, ಟ್ರಯಲ್ ಆಗಬೇಕು ಅಷ್ಟೇ. ಈಗ ಬೇರೆ ಮೇಲೆ ಅವರೇನು ಇದು ಮಾಡಿದ್ದಾರೆ ಅದಕ್ಕೆ ಬೇಲ್ ಕ್ಯಾನ್ಸಲ್ ಆಗಿರೋ ವಿಚಾರ ಫಸ್ಟ್ ನಿಮಗೆ ಗೊತ್ತಾಯಿತು, ನೀವು ನಿಮ್ಮ ಮನೆಯವರಿಗೆ ಹೇಳಿದ್ರು ಬಿಜೆಪಿ? ಹೌದೌದು ಫಸ್ಟ್ ನಾವೇ ಅಲ್ಲ, ಅದು ನೋಡಿದಾಗ ಏನು ಅನಿಸ್ತು ನಿಮಗೆ? ಬೇಲ್ ಕ್ಯಾನ್ಸಲ್ ಆಗಿದ್ದು ನೋಡಿದ್ರಲ್ಲ, ಇಮಿಡಿಯೇಟಾಗಿ ಹೋಗಿ ಮನೆಯವ್ರಿಗೆ ಹೇಳಿದ್ರು. ಆ ಟೈಮಲ್ಲಿ ಏನು ಅನಿಸ್ತು? ಇಲ್ಲ, ನ್ಯಾಯ ಅಷ್ಟೇ. ಮಗನಿಗೆ ಆತ್ಮಕ್ಕೆ ಶಾಂತಿ ಸಿಕ್ತು ಅಷ್ಟೊಂದು ಸಂತೋಷ ಪಡ್ಬೋದು. ಬೇಲ್ ಕಂಟಿನ್ಯೂ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.